ನಮಸ್ಕಾರ ವೀಕ್ಷಕರೇ, ಇವತ್ತಿನ ನಾವು ಉತ್ತರ ಕನ್ನಡ ಜಿಲ್ಲೆಯಾದಂಥ ಮುಂಡಗೋಡ ತಾಲೂಕಿನ ಬಾಚನಗಿ ಗ್ರಾಮ ಪಂಚಾಯಿತಿ ಹಾಗೂ ಮಜ್ಜಿಗಿರಿ ಗ್ರಾಮ ಎರಡನೇ ವಾರ್ಡಿನಲ್ಲಿ ಇದ್ದೀವಿ. ನಮ್ಮ ಜೊತೆ ಯಲ್ಲಪ್ಪ ದೊಡ್ಡ ನೀಲಪ್ಪ ಗೋಣೆನವರು ಇದ್ದಾರೆ. ಅವರು 2015 ಸಾಲಿನ ಗ್ರಾಮ ಪಂಚಾಯಿತಿ ಚುನಾವಣೆಯಲ್ಲಿ ಜಯಶಾಲಿಯಾದಂಥ ಅವರಿಗೆ ನಮ್ಮ ಗ್ರಾಮೀಣ ಟಿ ವತಿಯಿಂದ ಹೃದಯ ತುಂಬ ಹಾರ್ದಿಕ ಅಭಿನಂದನೆ ಸಲ್ಲಿಸುತ್ತಾ ಹಾಗೂ 2015 ಸಾಲಿನ ಗ್ರಾಮ ಪಂಚಾಯಿತಿ ಬಾಚನಗಿ ಗ್ರಾಮ ಪಂಚಾಯಿತಿ ಹಾಗೂ ಮಜ್ಜಿಗಿರಿ 2ನೇ ವಾರ್ಡಿಂದ ಅವರು ಆಯ್ಕೆಯಾಗಿದ್ದಾರೆ. ಆದ ಕಾರಣಕ್ಕಾಗಿ ಅವರಿಗೆ ಊರ ಹಿರಿಯರಾದಂಥವರು ಹಾಗೂ ವಾರ್ಡಿನ ಸದಸ್ಯರಾದಂಥವರು ಹಾಗೂ ವಾರ್ಡಿನ ಸದಸ್ಯರಾದಂಥವರು ಈ ಸನ್ಮಾನ ಕಾರ್ಯಕ್ರಮವನ್ನು ನಡೆಸಿಕೊಡಬೇಕಂತ ಅವರಲ್ಲಿ ನಾನು ಕೇಳ್ಕೊತೇನೆ. ಹಾಕ್ರಿ ಈ ಮಾಲಿ ಹಾಕ್ರಿ, ಅಲ್ಲಿ ನೋಡ್ಕೊಂಡು ಹಾಕ್ರಿ, ನೋಡ್ಕೊಂಡು ಹಾಕ್ಬೇಕು. ಹಿಡ್ಕೊರಿ, ನೀವು ಹಿಡ್ಕೊರಿ ಮಾಲಿ. ಇದು ಕೊಡ್ರಿ. ಕೊಡ್ರಿ ಅಷ್ಟೇ ಇರ್ತಾರೆ. ಅಷ್ಟೇ ಬರ್ರಿ ಸ್ವಾಮಿಯರ್, ಬರ್ರಿ ಸ್ವಾಮಿ ನಿಲ್ ಬರ್ರಿ ಸ್ವಾಮಿ. ಅಣ್ಣ ಇನ್ನೊಂದೆರಡು ಕುರ್ಚಿ ತಂದು ಕೊಡ್ಬಿಡು ಸ್ವಾಮಿಯರು ಕುಂದ್ರಾಕ. ಬಂತು ವೀಕ್ಷಕರೇ, ಇವತ್ತಿನ ಬಾಚನಗಿ ಗ್ರಾಮದಲ್ಲಿ ಹಾಗೂ 2ನೇ ವಾರ್ಡಿನಲ್ಲಿ ಊರು ಹಿರಿಯರಾದಂಥವರು ಹಾಗೂ ವಾರ್ಡಿನ ಸದಸ್ಯರಾದಂಥವರು ಈ ಸನ್ಮಾನ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದಕ್ಕೆ ಅವರಿಗೆ ಧನ್ಯವಾದಗಳು ಹಾಗೂ ವಂದನೆಗಳು. ಯಲ್ಲಪ್ಪ ಅವರು ತಮ್ಮ ಊರನ್ನು ಯಾವ ರೀತಿಯಲ್ಲಿ ಬದಲಾವಣೆ ಮಾಡಬೇಕು ಅಂದ್ಕೊಂಡಿದ್ದಾರೆ ಹಾಗೂ ಯಾವ ರೀತಿಯಲ್ಲಿ ಊರನ್ನು ಡೆವಲಪ್ಮೆಂಟ್ ಮಾಡಬೇಕು ಅಂದ್ಕೊಂಡಿದ್ದಾರೆ ಅವ್ರ ಬಾಯಿಂದ ಕೇಳೋಣ. ಸರ್ ನಮಸ್ಕಾರ. ನಮಸ್ಕಾರ ಸರ್ ನಮಸ್ಕಾರ. ನಮಸ್ಕಾರ ಸರ್ ತಮ್ಮ ಹೆಸರು? ಯಲ್ಲಪ್ಪ ದೊಡ್ಡ ನೀಲಪ್ಪ ಗೋಣೆನವರು. ಯಲ್ಲಪ್ಪ ದೊಡ್ಡ ನೀಲಪ್ಪ ಗೋಣೆನವರು. ಸರ್ ತಾವು ಯಾವೊಂದು ವಾರ್ಡಿಂದ ಆಯ್ಕೆಯಾಗಿದ್ರಿ? 2ನೇ ವಾರ್ಡು ಬಾಚನಗಿ ಗ್ರಾಮ, 2ನೇ ವಾರ್ಡು ಮಜ್ಜಿಗಿರಿ. 2ನೇ ವಾರ್ಡು ಬಾಚನಗಿ ಗ್ರಾಮ ಹಾಗೂ ಮಜ್ಜಿಗಿರಿ, ಬಾಚನಗಿ ಗ್ರಾಮ ಪಂಚಾಯತಿ ಹಾಗೂ 2ನೇ ವಾರ್ಡು ಮಜ್ಜಿಗಿರಿಯಿಂದ ತಾವು ಆಯ್ಕೆಯಾಗಿದ್ದೀರಿ. ಸರ್ ರಾಜಕೀಯ ಬರೋಕ್ಕಿಂತ ಮುಂಚೆ ಸರ್ ತಾವು ಏನು ಮಾಡ್ಕೊಂಡಿದ್ರಿ? ನಾವು ರೈತಾವಿ ಮಾಡ್ಕೊಂಡಿದ್ವಿ. ರೈತಾಬಿಯಿಂದ ರಾಜಕೀಯಕ್ಕೆ ಬರಲು ಏನು ಕಾರಣ ಸರ್ ತಾವು? ನಾವು ಊರು ಅಭಿವೃದ್ಧಿ ಮಾಡಬೇಕು, ಜನರಿಗೆ ಬಡವರಿಗೆಲ್ಲ ಒಳ್ಳೇದಾಗಬೇಕು ಅನ್ನೋದು ನಮ್ಮದೇ ಒಂದು ಅಭಿಪ್ರಾಯ. ಊರು ಅಭಿವೃದ್ಧಿ ಮಾಡಬೇಕು, ಜನರ ಬೆಂಬಲ ಮಾಡಬೇಕು ಹಾಗೂ ಅವ್ರ ಇತ್ಯಾದಿ ಸಮಸ್ಯೆಯನ್ನು ಎಲ್ಲ ಬಡವರಿಗೆ ಸಮಸ್ಯೆಯನ್ನು ಬಗೆಹರಿಸಬೇಕಂತ ತಾವು ಆಶ್ವಾಸನೆ ಇಟ್ಕೊಂಡು ತಾವು ಬಂದಿದ್ರ. ಸರ್ ರಾಜಕೀಯ ಬರೋಕೆ ಮುಂಚೆ ತಾವು ಕೂಲಿ ಕೆಲಸ ಮಾಡ್ತಿದ್ರಿ. ಕೂಲಿಯಿಂದ ರಾಜಕೀಯ ಜೀವನ ಹೇಗೆ ಅನ್ನಿಸ್ತಾ ಇದೆ ತಮಗೆ? ಒಳ್ಳೇದು, ಆದರೆ ಸರ್ಕಾರ ಒಂದು ಇದು ಮಾಡಿಕೊಟ್ರೆ ನಮಗೂ ಭಾಳ ಒಳ್ಳೇದಾಕೈತೆ ಅನ್ನೋದು ನಮ್ಗೆ ಒಂದು ಸ್ವಲ್ಪ ಭಾವನೆ ಅನಿಸಿಕೆ ಅಷ್ಟೇ. ಹೌದಾ ಸರ್? ಸರ್ ತಾವು ರಾಜಕೀಯ ಬರೋಕ್ಕಿಂತ ಮುಂಚೆ ತಾವು ತಮ್ಮ ಮಜ್ಜಿಗಿರಿ 2ನೇ ವಾರ್ಡಿಗೆ ಇದ್ದಂಥ ಮತಗಳು ಎಷ್ಟು ಸರ್? 2ನೇ ವಾರ್ಡಿಗೆ ಮತಗಳು ಇದ್ದಿದ್ದು ಟೋಟಲು 450. ಅದರಲ್ಲಿ ತಮಗೆ ಆಯ್ಕೆಯಾದಂಥ ಮತಗಳು 209 ಮತದಿಂದ ತಾವು ಜಯಶಾಲಿ ಆಗಿದ್ದೀರಾ. ಸರ್ ತಾವು ರಾಜಕೀಯಕ್ಕೆ ಬಂದ ಮೇಲೆ ತಮ್ಮನ್ನು ತಾವು ಯಾವ ಪಕ್ಷದಿಂದ ಗುರುತಿಸ್ಕೊಳ್ಳೋಕೆ ಇಷ್ಟಪಡ್ತಾ ಇದ್ದೀರಾ ಸರ್ ತಾವು? ನಾವು ಜನರು ಕೆಲಸ ಮಾಡಬೇಕು. ಮತ್ತು ಅಲ್ಲ ಸರ್, ತಾವು ರಾಜಕೀಯಕ್ಕೆ ಬಂದ ಮೇಲೆ ತಮಗೆ ತಾವು ಯಾವ ಪಕ್ಷದ ಮೇಲೆ ಗುರುತಿಸ್ಕೊಳ್ಳೋಕೆ ಇಷ್ಟಪಡ್ತಾ ಇದ್ದೀರಾ ತಾವು? ಕಾಂಗ್ರೆಸ್ಸಿಂದ ಗುರುತಿಸೋದು. ಕಾಂಗ್ರೆಸ್ ಪಕ್ಷದಿಂದ ತಾವು ಗುರುತಿಸ್ಕೊಳ್ಳಿ. ತಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಹೆಚ್ಚಿನ ನಾಯಕರಂತೂ ಯಾರಿದ್ದಾರೆ ಸರ್? ಹೆಚ್ಚಿನ ನಾಯಕರು ನಮ್ಮ ಶಾಸಕರು ಹೆಬ್ಬಾರ್ ಸಾಹೇಬ್ರು ಅದಾರ, ಶಾಸಕರು. ಮತ್ತು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ರವಿಗೌಡರು ಅದಾರ. ಮತ್ತು ನಮ್ಮ ಪಂಚಾಯತಿಯಿಂದ ನಮ್ಮ ಸದಸ್ಯರು ದೇಶಪಾಂಡೆ ಅವರು ಆರೋಗ್ಯ ಸಚಿವರು ಅದಾರ. ಮತ್ತು ನಮ್ಮ ಮಾಜಿ ಮೆಂಬರು ಬರ್ಮಣ್ಣವರು ಅದಾರ. ನಮ್ಮ ಸದಸ್ಯರಾದ ಇವರು ದುರ್ಗಪ್ಪ ಬೋವಿಯರು ಅದಾರ. ಹಾಗೂ ಮತ್ತು ಊರಿನ ಸದಸ್ಯರು ಫಕೀರಪ್ಪ ಇವರು ಬೋವಿಯರು ಅದಾರ. ಮತ್ತೆಲ್ಲರೂ ನಮ್ಮಲ್ಲಿ 90% ಕಾಂಗ್ರೆಸ್ ಇದೆ. ಅವ್ರು ತಮ್ಮ ಊರನ್ನು ಹೆಚ್ಚಿನದಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ಇದೆ. ಸರ್ ತಮಗೆ ರಾಜಕೀಯಕ್ಕೆ ಬರೋಕ್ಕೆ ಗುರುಗಳು ಯಾರ ಇದ್ರೆ ಸ್ಫೂರ್ತಿ ಹೇಳ್ತೀರಾ ಸರ್? ತಮ್ಮ ಪಾಲಿಗೆ ಎಲ್ಲರೂ ಗುರುಗಳು, ಮೂರಲ್ಲಿ ಎಲ್ಲರೂ ಗುರುಗಳು ಇಲ್ಲ. ನಿಮ್ಮ ವಾರ್ಡಿನ ಪ್ರತಿಯೊಬ್ಬ ಜನತೆ ಹಾಗೂ ಎಲ್ಲ ಸಣ್ಣ ಎಲ್ಲರಾದ್ರೂ ಅವರೇ ನಿಮ್ಮ ಪಾಲಿಗೆ ಗುರುಗಳು ಅಂತೂ ಹೇಳ್ತಾ ಇದ್ರ. ಸರ್ ಈ ಸಂದರ್ಭದಲ್ಲಿ ಪ್ರತಿಯೊಬ್ಬ ಜನತೆಗೆ ಹಾಗೂ ಪ್ರತಿಯೊಬ್ಬ ವಾರ್ಡಿನ ಸದಸ್ಯರಿಗೆ ತಾವು ಏನು ಹೇಳೋ ಇಷ್ಟ ಬಯಸ್ತಿದ್ದಾರೆ ಸರ್? ಎಲ್ಲರೂ ಒಳ್ಳೆಯದನ್ನು ಬಯಸ್ಬೇಕಂತ ನಾವು ಅಷ್ಟೇ ಬಯಸೋದು. ಎಲ್ಲರಿಗೆ ಒಳ್ಳೆಯದನ್ನು ಬಯಸ್ರಿ, ಒಳ್ಳೆಯದನ್ನು ಬಯಸ್ತಾ ಇದ್ದೀರಾ, ಒಂದನ್ನು ಸಲ್ಲಿಸ್ತಾ ಇದ್ದೀರಾ ಅವರಿಗೆ. ಹೌದು ಸರ್, ತಾವು ರಾಜಕೀಯ ಬರೋಕೆ ಬಂದ ಮೇಲೆ ತಾವು ಕೆಲವೇ ದಿನ ಆಯಿತು, ನಿಮ್ಮ ಹತ್ರ 5 ವರ್ಷ ಕಾಲ ಇದೆ. ಈ 5 ವರ್ಷ ಕಾಲದಲ್ಲಿ ತಮ್ಮ ಮಜ್ಜಿಗಿರಿ ಗ್ರಾಮ ಹಾಗೂ 2ನೇ ವಾರ್ಡವನ್ನು ಯಾವ ರೀತಿಯಲ್ಲಿ ತಾವು ಬದಲಾವಣೆ ಮಾಡ್ಬೇಕು ಅನ್ಕೊಂಡಿದ್ದೀರಾ ಸರ್? ಅಭಿವೃದ್ಧಿ ಸಾಕಷ್ಟು ಬಡವರು ಎಲ್ಲರೂ ಮುಂದೆ ಬರಬೇಕು, ಎಲ್ಲರೂ ತಿಳುವಳಿಕೆ ಬರ್ಬೇಕು ಅನ್ನೋದು ನಮ್ಮದು. ಎಲ್ಲರೂ ಒಟ್ಟು ನಮ್ಮ ಬಡವರೆಲ್ಲ ಒಂದು ಮನೆಗಳಾಯ್ತು, ರಸ್ತೆ ಸರ್ ತಮ್ಮ ಊರಿನಲ್ಲಿ ಹೆಚ್ಚಿಗಾಗಿ ತಮಗೆ ಯಾವ ಸಮಸ್ಯೆ ತಮಗೆ ಕಾಡ್ತಾ ಇದೆ ಸರ್?
ನಮ್ಗೆ ಸರ್ ಇದು ಸರ್ ತಮ್ಮ ಊರಿನಲ್ಲಿ ಹಾಗೂ ಬಾಚನ್ಕಿ ಗ್ರಾಮ ಹಾಗೂ ಮಜ್ಜಿಗಿರಿ ವಾರ್ಡಿನಿಂದ 2ನೇ ವಾರ್ಡಿನಿಂದ ತಮಗೆ ಇದ್ದಂಥ ಸಮಸ್ಯೆ, ಯಾವ ಸಮಸ್ಯೆ ತಮ್ಮ ಊರಿಗೆ ಹೆಚ್ಚಿಗೆ ಕಾಡ್ತಾ ಇದೆ ಸರ್ ತಮಗೆ? ಈಗ ನಮಗೆ ಮೇನ್ ರೋಡು, ಗಟಾರು, ಆಮೇಲೆ ಸ್ವಚ್ಛತೆ, ನೀರಿಂದ ಬಾಕಾಗ್ತದೆ. ಇದೆಲ್ಲ ಒಳ್ಳೇದಾಗೈತೆ ರೀ. ಮತ್ತು ಈಗ ಗಟರು, ರೋಡು ಎಲ್ಲ ಸ್ವಚ್ಛ ಆಗಬೇಕು. ಬಡವ್ರಿಗೆ ಇನ್ನೂ ಭಾಳ ಮನೆಗೆ ಬರ್ಬೇಕು. ಮತ್ತು ಇದೇ ಒಂದು ಕಾಡೋದು ಮತ್ತೇನು. ಹೆಚ್ಚಿಗೆ ರೋಡಿಂದು ಹಾಗೂ ನೀರಿನ ಸಮಸ್ಯೆ ತಮಗೆ ಭಾಳ ಕಾಡ್ತಾ ಇದೆ. ಸರ್ ತಮ್ಮ ಊರಿನಲ್ಲಿ ತಮಗೆ ಮೂಲಭೂತ ಸೌಕರ್ಯ ಅಂದರೆ ನೀರಿಂದ ಆಗಲಿ, ಚರಂಡಿ ಆಗಲಿ, ಪಕ್ಕ ಗಟ್ರ ಆಗಲಿ, ಸಿಸಿ ರಸ್ತೆ ಆಗಲಿ ಹಾಗೂ ವಿದ್ಯುತ್ ದೀಪದ ಪ್ರಾಬ್ಲಮ್ ಆಗಲಿ, ಪ್ರತಿಯೊಬ್ಬ ಮನೆಗೂ ನೀರಿನ ಸಪ್ಲೈ ನಳ ಆಗಲಿ ಹಾಗೂ ಪ್ರತಿಯೊಂದು ಮನೆಗೂ ಟಾಯ್ಲೆಟ್ ಆಗಲಿ, ಪ್ರತಿ ಬಡಬಗ್ಗರಿಗೆ ಅವ್ರಿಗೆ ತನ್ನ ಸ್ವಂತ ಶಕ್ತಿಯಲ್ಲಿ ಮನೆ ಕಟ್ಟಿಸ್ಲಿಕ್ಕಾಗೋದಿಲ್ಲ. ಅವ್ರಿಗೆ ಮನೆ ಮುಂದೆ ಸ್ವಚ್ಛತೆ ಇಟ್ಕೊಳ್ಳೋಕ್ಕಾಗೋದಿಲ್ಲ. ಅವ್ರ ಮನೆ ಮುಂದೆ ಪಕ್ಕ ಗಟ್ರ ಇರೋಂಗಿಲ್ಲ, ಅವ್ರ ಮನೆ ಮುಂದೆ ರಸ್ತೆ ಇರೋಂಗಿಲ್ಲ, ಅವ್ರ ಮನೆ ಮುಂದೆ ವಿದ್ಯುತ್ ದೀಪ ಇರೋಂಗಿಲ್ಲ, ಅವ್ರ ಮನೆಗೂ ವಿದ್ಯುತ್ ದೀಪ ಇರೋಂಗಿಲ್ಲ ಹಾಗೂ ಅವರಿಗೆ ನಳದ ಸಹ ಕರ್ತವ್ಯ ಇರುತ್ತೆ. ಅದರ ಬಗ್ಗೆ ತಾವು ಯಾವ ರೀತಿಯಲ್ಲಿ ಒತ್ತನ್ನು ಕೊಡ್ತಾ ಇದ್ದಾರೆ? ಅವ್ರಿಗೆ ಸರ್ ನಾವು ಸರ್ಕಾರದಿಂದ, ನಮ್ಮ ಸರ್ಕಾರ ಐತಿ, ಅವ್ರಿಂದ ತಿಳುವಳಿಕೆ ಮಾಡ್ಕೊಂಡು ಅವ್ರಿಗೆಲ್ಲ ನಾವು ಮಾಡಿಕೊಡ್ಬೋದು. ಊರ ರೀತಿಯಿಂದ ನಾವೆಲ್ಲ ಜನಸಂಖ್ಯೆ ಕೂಡಿ ಇದನ್ನು ಮಾಡಬೇಕು, ಇದನ್ನೆಲ್ಲ ಮಾತಾಡ್ಕೊಂಡು ಮಾಡ್ತೇವೆ ನಾವು ಊರಿಗೆಲ್ಲ ಕೂಡಿ. ಹೆಚ್ಚಿಗೆ ಬಡವರ ಬಗ್ಗೆ ತಾವು ಒತ್ತನ್ನು ಕೊಡ್ತಾ ಇದ್ದೀರಾ. ಮೂಲಭೂತ ಸೌಕರ್ಯ ಬಗ್ಗೆ ತಮ್ಮ ಅಭಿಪ್ರಾಯ ಏನಿದೆ ಸರ್? ಯಾವ ರೀತಿಯಲ್ಲಿ ಒತ್ತು ಕೊಡ್ತಾ ಇದ್ದೀರಾ ತಾವು? ಮೂಲಭೂತ ಸೌಕರ್ಯ ಅಂದರೆ ರಸ್ತೆ ಆಗಲಿ, ಚರಂಡಿ ಆಗಲಿ, ಸಿಸಿ ರಸ್ತೆ ಆಗಲಿ, ವಿದ್ಯುತ್ ದೀಪ ಆಗಲಿ, ಅದರ ಬಗ್ಗೆ ಯಾವ ರೀತಿಯಲ್ಲಿ ಒತ್ತು ಕೊಡ್ತಾ ಇದ್ದೀರಾ ತಾವು? ಒತ್ತು ಕೊಟ್ಟಾರ ಈಗಾಗಲೇ ಸರ. ಇದು ಹಾಕೊಂಡ್ಬಂದ್ಯಾರ ಗ್ರಾಮೀಣ ವಿಕಾಸ ಅಂತೇಳಿ ಈಗಾಗಲೇ ಸೌಕರ್ಯ ಕೊಟ್ಟಾರ ನಮ್ಗೆ. ಈಗ ನಮ್ಮ ಬಾಚನ್ಕಿ ಗ್ರಾಮ ಇದೆ ನೋಡಿ, 1 ಕೋಟಿ ರೂಪಾಯಿ ನಮ್ಗೆ ಈಗಾಗಲೇ ಕೊಟ್ಟರು ಗ್ರಾಮೀಣ ವಿಕಾಸ ಅಂತ. ಈ ಅಭಿವೃದ್ಧಿ ಅಂತ ಚಲೋ ಆಕೈತಿ. ಗ್ರಾಮೀಣ ಅಭಿವೃದ್ಧಿಯಿಂದ ಹಾಕೊಂಡ್ಬಂದಿರ. ಇನ್ನೊಂದು ಕೆಲವೇ ದಿನದಲ್ಲಿ ತಾವು ಕೆಲಸನೂ ಸ್ಟಾರ್ಟ್ ಮಾಡ್ತಾ ಇದ್ದೀರಾ. ಸರ್ ತಮ್ಮ ಮನಸ್ಸಿನಲ್ಲಿ ತಾವು ಈ ರೀತಿಯಲ್ಲಿ ನಾನು ಡೆವಲಪ್ಮೆಂಟ್ ಮಾಡಬೇಕು, ನಾ ಈ ರೀತಿಯಲ್ಲಿ ನಮ್ಮ ಊರು ಸುಧಾರಣೆ ಮಾಡಬೇಕು, ನಾ ಈ ಹಿನ್ನೆಲೆ ಓದಿದ ವಾರ್ಡ್ ಹಾಗೂ ಮಜ್ಜಿಗಿರಿ 2ನೇ ವಾರ್ಡನ್ನು ಹಿನ್ನೆಲೆ ಓದಿದ ವಾರ್ಡವನ್ನು ಮುನ್ನೆಲೆ ತೊಂಬರಾಗ ಈ ಟೈಪ್ನ ಒತ್ತನ್ನು ಕೊಡ್ತಾ ಇದ್ದೀನಿ, ಈ ರೀತಿಯೆಲ್ಲ ಫೋರ್ಸಾಲಿಟಿ ಕೊಡ್ತಾ ಇದ್ದೀನಿ ಅಂತ ತಮ್ಮ ಮನಸ್ಸಿನಲ್ಲಿ ಯಾವ್ದಾದ್ರು ಕೊರಗಿದೆ? ನಮ್ಮ ಊರನ್ನ ಈ ಟೈಪ್ ಡೆವಲಪ್ಮೆಂಟ್ ಮಾಡಬೇಕು, ನಮ್ಮ ಊರು ಈ ಟೈಪ್ನ ಹಿಂದಿದ್ದ ಊರನ್ನು ಮುನ್ನೆಲೆ ತೊಂಬರಾಗ ಈ ಟೈಪ್ನ ಒತ್ತನ್ನು ಕೊಡ್ತಾ ಇದ್ದೀನಿ, ಈ ಟೈಪ್ ಡೆವಲಪ್ಮೆಂಟ್ ಮಾಡಬೇಕು, ಊರು ಸುಧಾರಣೆ ಮಾಡಬೇಕಂತ ತಮ್ಮ ಮನಸ್ಸಿನಲ್ಲಿ ಯಾವ್ದಾದ್ರು ಕೊರಗಿದೆ ಸರ್ ತಮಗೆ? ಯಾಕೆ ಹೊರಗಿಲ್ರಿ, ಜನರಂಕರು ಆಯ್ಕೆ ಮಾಡಿ ಕಳಿಸ್ಯಾರ ಪ್ರೀತಿಯಿಂದ. ಮಾಡೋದಷ್ಟೇ ಕೆಲಸ ಅಭಿವೃದ್ಧಿ ಮಾಡೇ ಮಾಡ್ತೀವಿ. ಜನರಿಗೆ ನಾವು ಎಲ್ಲ ತಿಳುವಳಿಕೆ ಕೊಡ್ತೀವಿ. ಜನರದೆಲ್ಲ ಕೆಲಸ ಮಾಡಿ ಕೊಟ್ಟೆ ಕೊಡ್ತೀವಿ. ಊರಲ್ಲೆಲ್ಲ ಊರಲ್ಲಿ ಎಲ್ಲರಿಗೂ ಜನ ಕೆಲಸ ಮಾಡಿ ಕೊಟ್ಟೆ ಕೊಡ್ತೀವಿ. ಹೌದು ಸರ್. ಸರ್ ಮತ್ತೆ ಹೆಚ್ಚಿನದಾಗಿ ತಮ್ಮ ಊರ ಪ್ರಾಬ್ಲಮ್ನು ಯಾವ ರೀತಿಯಲ್ಲಿ ತಮಗೆ ಕಾಡ್ತದೆ? ಹೆಚ್ಚಿನ ಪ್ರಾಬ್ಲಮ್, ಇತ್ಯಾದಿ ಪ್ರಾಬ್ಲಮ್ಸ್ ಯಾವುದಿದೆ ಸರ್ ತಮ್ಮ ಊರಿನಲ್ಲಿ? ಇದು ಕರೆಂಟಿಂದ ಸ್ವಲ್ಪ ಲೈನ್ ಅಂತಂದ್ರೆ 2 ಲೈನು ಬರ್ತಾವೆ. ಈಗ ಹೊಕ್ಕವು ಕರೆಂಟಿಂದ ಪ್ರಾಬ್ಲಮ್ ಹೆಚ್ಚಿಗೆ ಇರೋದು ನಮ್ಗೆ. ಯಾಕಂದ್ರೆ ಹಗಲಿ ರಾತ್ರಿ ಕೂಡ ಉರಿತಾವಲ್ಲ ಕರೆಂಟ್, ಅದೋ ಪ್ರಾಬ್ಲಮ್ ಹೆಚ್ಚಿಗೆ ಇರೋದು ಏನು. ಅದೊಂದು ನೀರಿಂದೊಂದು, ಇವು ರಸ್ತೆ ಇಷ್ಟೇ ಸರ್. ನಮಸ್ಕಾರ ಊರು ಹಿರಿಯರಾದಂಥ. ನಮಸ್ಕಾರ ಸರ್. ನಮಸ್ಕಾರ. ಸರ್ ತಮ್ಮ ಹೆಸರು? ಭರಮಣ್ಣ ಯಲ್ಲಪ್ಪ ಒಡ್ಡರ್. ತಮಗೆ ಯಲ್ಲಪ್ಪ ಅವರು ಏನಾಗಬೇಕು ಸರ್? ಯಲ್ಲಪ್ಪ ಅವ್ರು ನಮ್ಗೆ ದೋಸ್ತಿ ಹಾಗೂ ವಾರ್ಡ್ ಸದಸ್ಯರು. ಅವರಿಗೆ ತಾವು ಯಾವ ಕೆಲಸದ ಮೇಲೆ ಜಾಸ್ತಿ ಒತ್ತನ್ನು ಕೊಡ್ತಾ ಇದ್ದೀರಿ? ತಮ್ಮ ಊರಿನ ಸಮಸ್ಯೆ ಹಾಗೂ ಊರು ಡೆವಲಪ್ಮೆಂಟ್ಗಾಗಿ, ಊರು ಸುಧಾರಣೆಗಾಗಿ ಹಿನ್ನೆಲೆ ಓದಿದ ವಾರ್ಡ, ಹಿನ್ನೆಲೆ ಓದಿದ ಊರನ್ನು ಯಾವ ರೀತಿಯಲ್ಲಿ ಮುನ್ನೆಲೆ ತೊಂಬರಾಗೆ ತಾವು ಒತ್ತನ್ನು ಕೊಡ್ತಾ ಇದ್ದೀರಾ ಹಾಗೂ ಯಾವ ರೀತಿಯಲ್ಲಿ ಅವರಿಗೆ ಆಶ್ವಾಸನೆ ಕೊಡ್ತಾ ಇದ್ದೀರಾ ಸರ್ ತಾವು? ನಾವು ರೀ ಎಲ್ಲರಿಗೂ ಬಡವರು, ರೈತರು ಎಲ್ಲರೂ ಎಲ್ಲರಿಗೆ ನಾವು ನಮ್ಮ ಸಾಧ್ಯ ಆದಷ್ಟು ನಾವು ಗೌರ್ಮೆಂಟಿಗೆ ಹೋಗಿ ನಾವು ಎಲ್ಲ ನಮ್ಮ ಸದಸ್ಯರ ಕಡೆ ಅವ್ರ ಕಡೆ ಹೋಗೆಲ್ಲ ಇಂಥದ್ದು ಕೆಲಸ ಮಾಡಿಕೊಡ್ರಿಪ್ಪ ಅಂತೇಳಿ, ನೀನು ಹೋಗಿ ಕೇಳಪ್ಪ ಅಂತೇಳಿ ಅವ್ರಿಗೆ ನಾವು ಒತ್ತು ಕೊಡ್ತಾಯಿದ್ವಿ. ಯಾವುದಕ್ಕೂ ಬಂದರೂ ನಾವು ಬಿಡಬೇಡ, ಅದಕ್ಕೆ ನಾವು ಹಿಂದಿರ್ತೀವಿ, ನೀನು ಅದಕ್ಕೆ ಕೈ ಹಾಕಿ ಅದನ್ನು ಗೆದ್ಕೊಂಬ ಅಂತೇಳಿ ನಾವು ಹೇಳ್ತಾಯಿದ್ವಿ. ಆ ರೀತಿಯಲ್ಲಿ ತಾವು ಅವರಿಗೆ ಒತ್ತನ್ನು ಕೊಡ್ತಾ ಇದ್ದೀರಾ. ತಾವು ತಮ್ಮ ಊರಿನಲ್ಲಿ ಸಮಸ್ಯೆ ಭಾಳ ಇದೆ, ನೀರಿಂದು ಹಾಗೂ ಕರೆಂಟಿಂದು, ವಿದ್ಯುತ್ ದೀಪ ಹಾಗೂ ಪಕ್ಕಾಗಟ್ಟು, ಚರಂಡಿ, ಇದರ ಬಗ್ಗೆ ತಮ್ಮ ಊರಿನಲ್ಲಿ ಬಸ್ಸಿನ ಸೌಕರ್ಯ ಇತ್ಯಾದಿ ಪ್ರಾಬ್ಲಮ್ಸನ್ನು ಭಾಳ ಇದೆ ತಮ್ಮ ಊರಿನಲ್ಲಿ. ಇದರ ಬಗ್ಗೆ ತಾವು ತಮ್ಮ ಉಪಾಧ್ಯಕ್ಷರಾದಂಥವರಿಗೆ ಯಾವ ರೀತಿಯಲ್ಲಿ ಒತ್ತನ್ನು ಕೊಡ್ತಾ ಇದ್ದೀರಾ ತಾವು? ನಾವು ನೋಡ್ರಿ, ಯಾವುದೋ ಒಂದು ನೀರಿಂದು ಏನೋ ಬಾತ್ ಅಂದ್ರೆ ನಾವು ಊರಲ್ಲೆಲ್ಲರೂ ಒಕ್ಕಟ್ಟಾಗಿ ನಿಮ್ಗೆ ಆಚೆ ಕಳ್ಸೀವಿ. ಏನೋ ಬಾತಂದ್ರು ನಿಮ್ಗೆ ಸಾಲ್ವ್ ಮಾಡು, ಅದಕ್ಕೇನೋ ಒಂದು ಕಷ್ಟಗಳು ಬಂತಂದ್ರೆ ಅದಕ್ಕೆ ನಾವು ಎದು ಕೊಟ್ಟು ನಿಲ್ತೀವಿ ಅಂತೇಳಿ ಅವ್ರಿಗೆ ಹೇಳ್ತಾ ಇದ್ವಿ. ಇಷ್ಟೇ 2 ಮಾತು ಮುಗಿಸ್ತಾ ಇದ್ದೀನಿ ಸರ್. ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ ಸರ್. ನನ್ನ ಹೆಸರು ಸರ್ ತಮ್ಮ ಹೆಸರು? ನನ್ನ ಹೆಸರು ದುರ್ಗಪ್ಪ ಚಿನ್ನಪ್ಪ ಬೋಯಿಡ್ರು ಅಂತೇಳಿ. ತಮ್ಮ ಉಪಾಧ್ಯಕ್ಷ ತಮ್ಗೆ ಏನಾಗಬೇಕು ಸರ್?
ಅವರು ಫ್ರೆಂಡ್ಸ್ ಆಗಬೇಕು ಸರ್. ನಿಮ್ಮ ಫ್ರೆಂಡ್ಸ್ ಹಾಗೂ ವಾರ್ಡಿನ ಸದಸ್ಯರಾಗಬೇಕು. ವಾರ್ಡಿನ ಸದಸ್ಯರು ಮತ್ತು ಉಪಾಧ್ಯಕ್ಷರಾಗಬೇಕು. ಅವರಿಗೆ ತಾವು ಯಾವ ರೀತಿಯಲ್ಲಿ ಯಾವ ಕೆಲಸದ ಮೇಲೆ ಜಾಸ್ತಿ ಒತ್ತನ್ನು ಕೊಡ್ತಾ ಇದ್ದೀರಾ ಸರ್ ತಾವು? ಸರ್ ಈಗಂತೂ ಏನು ಪ್ರಾಬ್ಲಮ್ ಇದೆ ಅಂತ ಎಲ್ಲ ಹೇಳಿದ್ದೀವಿ. ಅದಕ್ಕೆ ಬೇಗ ಒಂದು ತರಲಿ ಅಂತೇಳಿ ಅವ್ರಿಗೆ ಒತ್ತನ್ನು ಕೊಟ್ಟು ಮತ್ತು ಅವರಿಂದ ನಿಂತು ನಾವು ಪುಸ್ತಕ ಮಾಡಿಕೊಂಡು ನಂತರ ಅವರಿಗೆ ಮುಂದೆ ಹೋಗುವಂಥ ಒಂದು ವ್ಯವಸ್ಥೆ ಮಾಡಿದ್ದೀವಿ ಸರ್. ಪ್ರಮುಖವಾಗಿ ತಮ್ಮ ಊರಿನಲ್ಲಿ ತಮಗೆ ಯಾವ ಸಮಸ್ಯೆ ಕಾಡ್ತಾ ಇದೆ ಜಾಸ್ತಿಯಾಗಿ? ಅದೇ ನೀರಿಂದು ಮತ್ತು ಸಮಸ್ಯೆ, ರೋಡಿನ ಸಮಸ್ಯೆ, ಸ್ವಲ್ಪ ಎಲೆಕ್ಟ್ರಿಕ್ ಸಮಸ್ಯೆ, ಮನೆಗಳ ಸಮಸ್ಯೆ. ಈ ಒಂದು 4 ಮೇನ್ ಇದೆ ಸರ್. ಅದು ನಮ್ಮ ಉಪಾಧ್ಯಕ್ಷರ ನ್ಯೂಸ್ ಅಂತ ನಾವು ಆಶ್ವಾಸನೆ ಇಟ್ಟಿದ್ದೀವಿ. ಆಗ್ತದೆ ಮತ್ತು ಆಗ್ತದೆ, ಗ್ಯಾರಂಟಿ ಆಗ್ತದೆ. ಸ್ವಲ್ಪ ತಡಿಬೇಕು ಅಷ್ಟೇ. ತಮ್ಮ ಪ್ರಮುಖವಾಗಿ ತಮ್ಮ ಊರಿನಲ್ಲಿ ಹಾಗೂ ಸಮಸ್ಯೆ ಭಾಳ ಇದೆ, ಹಾಗೂ ತಾವು ನಮ್ಮ ಊರಿನನ್ನು ಈ ರೀತಿಯಲ್ಲಿ ಡೆವಲಪ್ಮೆಂಟ್ ಮಾಡಿಸಬೇಕು ಅಂತ ತಾವು ತಮ್ಮ ಉಪಾಧ್ಯಕ್ಷರಾದಂಥವರಿಗೆ ಯಾವ ರೀತಿಯಲ್ಲಿ ತಾವು ಅವರಿಗೆ ಒತ್ತನ್ನು ಕೊಡ್ತಾ ಇದ್ದೀರಾ? ಅವರು ಯಾವ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ? ತಮ್ಮ ಊರನ್ನು ಯಾವ ರೀತಿಯಲ್ಲಿ ಬದಲಾವಣೆ ಮಾಡಬೇಕು ಅನ್ಕೊಂಡಿದ್ದಾರೆ, ಯಾವ ರೀತಿಯಲ್ಲಿ ಒತ್ತು ಕೊಡಬೇಕು ಅನ್ಕೊಂಡಿದ್ದಾರೆ, ಅದರ ಬಗ್ಗೆ ತಮ್ಮ ಅಭಿಪ್ರಾಯ ಹಾಗೂ ಯಾವ ರೀತಿಯಲ್ಲಿ ತಾವು ಒತ್ತನ್ನು ಕೊಡ್ತಾ ಇದ್ದೀರಾ ಊರಿನ ಸಮಸ್ಯೆಗಾಗಿ? ಸರ್ ಈಗ ಆಲ್ರೆಡಿ ಒಂದು ಸ್ವಲ್ಪ ಕೆಲಸ ಮುಂದುವರೆದಿದೆ. ಕಾಂಕ್ರೀಟ್ ರೋಡೆಲ್ಲ ಸ್ವಲ್ಪ ಅರ್ಧ ಆಗಿದೆ. ಇನ್ನೂ ಸ್ವಲ್ಪ ಉಳಿದಂಥ ರೋಡ್ಗಳೆಲ್ಲ ಇದ್ದಾವೆ, ಅವು ಸ್ವಲ್ಪ ಮುಂದುವರಿಲ್ಲ ಅಂತೇಳಿ ಅವ್ರಿಗೆಲ್ಲ ಪ್ರಸ್ತಾವ ಕೊಡ್ತಾ ಇದ್ದೀವಿ. ಈ 2 ಮಾತಲ್ಲಿ ಮುಗಿಸ್ತೀವಿ. ವೀಕ್ಷಕರೇ, ಇವತ್ತಿನ ನಮ್ಮ ಊರು ಹಿರಿಯರಾದಂಥವರು, ವಾರ್ಡಿನ ಸದಸ್ಯರಾದಂಥವರು ಎಲ್ಲ ಹೇಳಿದ್ದಾರೆ. ಹಾಗೂ ನಮ್ಮ ಸ್ವಾಮೀಜಿ ಆದಂಥವರು ಅವರಿಂದ ಕೇಳೋಣ. ನಮಸ್ತೆ ಸ್ವಾಮೀಜಿ. ನಮಸ್ತೆ ಸ್ವಾಮೀಜಿ, ತಮ್ಮ ಹೆಸರು? ಕೃಷ್ಣ ಭೀಮನ ಬೋಯಿ. ಸ್ವಾಮೀಜಿಯವರು ತಮಗೆ ಎಲ್ಲಪ್ಪ ಅವರು ಏನಾಗಬೇಕು ಸ್ವಾಮೀಜಿಯವರು? ನಿಮ್ಮ ಫ್ರೆಂಡ್ಸು. ಅವರು ತಮ್ಮ ಊರಿನಲ್ಲಿ ಇಷ್ಟೆಲ್ಲ ಪ್ರಾಬ್ಲಮ್ಸ್ ಇದೆ, ಅವರಿಗೆ ತಾವು ಯಾವ ರೀತಿಯಲ್ಲಿ ಒತ್ತನ್ನು ಕೊಡ್ತಾ ಇದ್ದೀರಾ ಸ್ವಾಮೀಜಿ? ಅವರಿಗೆ ಒತ್ತಾರಣೆ ಅಂದರೆ ಸ್ವಾಮಿ ಅವರೀಗ ಊರಿನ ಚೇರ್ಮನ್ ಸ್ವಾಮಿ, ಹಾಗಾಗಿ ಅವರಿಗೆ ಎಲ್ಲ ಜವಾಬ್ದಾರಿ ಅವ್ರ ತಲೆ ಮೇಲಿದೆ. ಅವರು ಅದನ್ನೆಲ್ಲ ನಿರ್ವಹಿಸ್ತಾರೆ ಅಂತ ತಮ್ಮ ಆಸೆ ಇದೆ. ಹಾಗೂ ಅವರು ತಮ್ಮ ಊರಿನಲ್ಲಿ ಪ್ರಮುಖವಾಗಿ ಸಮಸ್ಯೆ ಭಾಳ ಇದೆ. ಬಸ್ಸಿನ ಸೌಕರ್ಯ, ನೀರಿನ ಸೌಕರ್ಯ ಇತ್ಯಾದಿ ಸಮಸ್ಯೆ ಇದೆ, ಭಾಳ ಇದೆ. ಆದ ಕಾರಣಕ್ಕಾಗಿ ತಾವು ಸ್ವಾಮೀಜಿ ಆದಂಥವರು ಅವರಿಗೆ ತಾವು ಯಾವ ರೀತಿಯಲ್ಲಿ ಒತ್ತು ಕೊಡ್ತಾ ಇದ್ದೀರಾ? ಊರಿನ ಗುರು ಹಿರಿಯರೆಲ್ಲ ಅವ್ರ ಹತ್ರ ಎಲ್ಲ ಹೇಳ್ತಾರೆ ಸ್ವಾಮಿ. ಅದರಿಂದ ಜವಾಬ್ದಾರಿ ಎಲ್ಲ ಅವ್ರ ತಲೆ ಮೇಲೆ ಇದೆ. ಅಂತ 2 ಮಾತನ್ನು ಹೇಳ್ತಾ ಇದ್ದೀರಾ ಸರ್. ನಮಸ್ತೆ ರೀ. ನಮಸ್ತೆ. ನಮ್ಮ ಹೆಸರು ಯಲ್ಲಪ್ಪ ಬಸಪ್ಪ ಸಾಗರ್ ಅಂತ. ತಮ್ಮ ಉಪಾಧ್ಯಕ್ಷರಾದಂಥವರು ಯಾವ ಕೆಲಸದ ಮೇಲೆ ಜಾಸ್ತಿ ಒತ್ತನ್ನು ಕೊಡ್ತಾ ಇದ್ದೀರಾ ಉಪಾಧ್ಯಕ್ಷರಿಗೆ? ನಾವು ಪದೇ ಬಂದು ಏನಾರ ಹಂಗಾದ್ರೆ ಅವ್ರ ಮನೆ ಬಂದು ನಾವೆಲ್ಲ ಭೇಟಿಯಾಗಿ ಹೇಳಿ ಕೆಲಸ ಕೆಲಸನ ಮಾಡಿಸ್ಕೊಳ್ತಿದ್ದಾರೆ. ತಮ್ಮ ಊರಿನಲ್ಲಿ ಇತ್ಯಾದಿ ಸಮಸ್ಯೆಗಳನ್ನು ಭಾಳ ಇದೆ, ಹಾಗೂ ನೀರಿಂದು, ಕರೆಂಟಿಂದು, ಬಸ್ಸಿಂದು, ಸ್ಕೂಲ್ ಶಿಕ್ಷಣ, ಅದರ ಬಗ್ಗೆ ಪ್ರಾಬ್ಲಮ್ ಭಾಳ ಇದೆ. ತಮ್ಮ ಊರಿನಲ್ಲಿ ಟೀಚರ್ಸು ಸರಿಯಾಗಿ ಬರೋದಿಲ್ಲ ಅಂತ ತಾವು ಊರು ಹಿರಿಯರಾದಂಥವ್ರು ಹೇಳಿದ್ದಾರೆ, ಹಾಗೂ ನಮ್ಮ ಸ್ವಾಮೀಜಿ ಆದಂಥವ್ರು ಹೇಳಿದ್ದಾರೆ. ಅದರ ಬಗ್ಗೆ ತಾವು ತಮ್ಮ ಉಪಾಧ್ಯಕ್ಷ ಆದಂಥವ್ರಿಗೆ ಯಾವ ರೀತಿಯಲ್ಲಿ ಒತ್ತನ್ನು ಕೊಡ್ತಾ ಇದ್ದೀರಾ ಸರ್ ತಾವು? ನಾವು ಬಂದು ಅವ್ರಿಗೆ ಹೇಳ್ತೇವೆ, ನಾವಂತ ಹುಷಾರಿಲ್ಲ, ಅವರಿಗೆ ಸ್ವಲ್ಪ ಶಾಣ್ಯರ ಅಂತೇಳಿ ಬಂದು ಅವ್ರಿಗೆ ತಿಳಿಸ್ತೀವಿ. ಅವರೆಲ್ಲ ಮಾಡ್ತಾರೆ. ಅವ್ರು ಮಾಡ್ತಾ ಇದಾರಾ? ಇಷ್ಟು ಹೇಳಿದವು ಹೇಳ್ತಾ ಇದ್ದೀರಾ? ಯಲ್ಲಪ್ಪ ಅವರು ತಮ್ಮ ಊರಿನಲ್ಲಿ ಹಾಗೂ ತಮ್ಮ ಮಾಜಿ ಸದಸ್ಯರಾದಂಥವರು, ಊರು ಹಿರಿಯರಾದಂಥವರು, ಹಾಗೂ ನಮ್ಮ ಅಯ್ಯಪ್ಪ ಸ್ವಾಮಿಗಳು ಆದಂಥವರು, ಹಿಂದೂ ಕುಂತರು ಹಿರಿಯರಾದಂಥವರು, ವಾರ್ಡಿನ ಸದಸ್ಯರಾದಂಥವರು ಇಷ್ಟೆಲ್ಲ ಹೇಳಿದ್ದಾರೆ. ಅವರು ಅಮೂಲ್ಯವಾದ ಮತವನ್ನು ತಮಗೆ ನೀಡಿದ್ದಾರೆ. ಆ ಅಮೂಲ್ಯವಾದ ಋಣವನ್ನು ತಾವು 5 ವರ್ಷದಲ್ಲಿ ಇಷ್ಟು ಪ್ರಾಬ್ಲಮ್ ಇದೆ, ಅದರ ಬಗ್ಗೆ ತಮ್ಮ ಅಭಿಪ್ರಾಯ ಏನಿದೆ? ಎಲ್ಲ ನಾನು ಮಾಡಿಕೊಡ್ತೇನೆ ಸರ್. ಮಾಡಿ ನಮ್ಗೆ ಎಲ್ಲ ಹಿಂದೆ ನಮ್ಮ ಪಂಚಾಯತಿಯಿಂದ ಅಥವಾ ನಮ್ಮ ಸರ್ಕಾರದಿಂದ ಎಲ್ಲ ಮಾಡಿಕೊಡ್ತಾರೆ. ಎಲ್ಲ ಜನರ ಸಹಕಾರದಿಂದ ನಾಚ್ ತಂದಾರ. ಇವತ್ತೆಲ್ಲ ನಾವು ಅವ್ರಿಂದ ಮಾಡಿಕೊಡ್ತೇನೆ. ಅವರೆಲ್ಲ ಧನ್ಯವಾದಗಳು ಸಲ್ಲಿಸ್ತಾ ಇದ್ದೇನೆ. ವೀಕ್ಷಕರೇ, ಇವತ್ತಿನ ನಮ್ಮ ಊರು ಹಿರಿಯರಾದಂಥವರು, ವಾರ್ಡಿನ ಸದಸ್ಯರಾದಂಥವರು ಇಷ್ಟೆಲ್ಲ ಹೇಳಿದ್ದಾರೆ. ಹಾಗೂ ನಮ್ಮ ಗ್ರಾಮ ಪಂಚಾಯತಿ ಹಾಲಿ ಉಪಾಧ್ಯಕ್ಷರಾದಂಥವರು, ಮಾಜಿ ಸದಸ್ಯರಾದಂಥವರು, ಊರು ಹಿರಿಯರಾದಂಥವರು, ನಮ್ಮ ಅಯ್ಯಪ್ಪ ಸ್ವಾಮಿಗಳು ಆದಂಥವರು, ಎಲ್ಲ ಇಡೀ ಗ್ರಾಮಸ್ಥರು ಆದಂಥವರು ಇಡೀ ಪ್ರಾಬ್ಲಮ್ಸನ್ನು ಹೇಳಿದ್ದಾರೆ. ಈ ಪ್ರಾಬ್ಲಮ್ಸನ್ನು ನಮ್ಮ ಉಪಾಧ್ಯಕ್ಷರಾದಂಥವರು ಈಡೇರಿಸಿ ಅಂತ ಹೇಳಿದ್ದಾರೆ. ಅವರ ಅಮೂಲ್ಯವಾದ ಮತವನ್ನು 5 ವರ್ಷದವರೆಗೆ ನಾವು ಈಡೇರಿಸಿ ಅಂತ ಹೇಳಿದ್ದಾರೆ. ನಮ್ಮ ಉಪಾಧ್ಯಕ್ಷರಾದಂಥವರು ಅಮೂಲ್ಯವಾದಂಥ ಸಮಯವನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದಕ್ಕೆ ಇಡೀ ಕರ್ನಾಟಕ ಜನತೆಗೆ ನಮ್ಮ ಗ್ರಾಮೀಣ ಟಿ ವತಿಯಿಂದ ಧನ್ಯವಾದಗಳು ಹಾಗೂ ವಂದನೆಗಳು. ಬಾಚನ್ಕಿ ಗ್ರಾಮ ಹಾಗೂ ಮಜ್ಜಿಗಿರಿ 2ನೇ ವಾರ್ಡಿನ ಸದಸ್ಯರಿಗೆ, ಉಪಾಧ್ಯಕ್ಷರಿಗೆ, ಅಧ್ಯಕ್ಷರಿಗೆ, ಇಡೀ ಗ್ರಾಮಸ್ಥರಿಗೂ ನಾನು ನಮ್ಮ ಗ್ರಾಮೀಣ ಟಿ ವತಿನ ವಂದನೆ ಸಲ್ಲಿಸ್ತಾ ಇದ್ದೇನೆ. World 2 ಗ್ರಾಮೀಣ ಟಿವಿ ಕ್ಯಾಮ್ರಾಮನ್ ಸರಿ ಜೊತೆ ದಾದಾಫಿ ರಿಪೋರ್ಟ್, ಬಾಚನ್ಕಿ 2ನೇ ವಾರ್ಡಿಂದ.